ನಾಗಮಣಿ ಇದೆ ಅಂದರೆ ನಂಬ್ತೀರಾ? ಒಂದು ಕಾಳಿಂಗ ಸರ್ಪ ಮನುಷ್ಯರ ಹಿಂದೆ ಬೀಳೋಕೆ ಸಾಧ್ಯನಾ? ಹಾವುಗಳು ಹಾಲು ಕುಡಿಯುತ್ತವೆ ಅನ್ನೋದು ಎಷ್ಟು ಸತ್ಯ? ತನ್ನ ಮೇಲೆ ದಾಳಿ ಮಾಡಿದವರನ್ನು ವರ್ಷಗಳ ನಂತರವೂ ಹುಡುಕಿ ಸೇಡು ತೀರಿಸಿಕೊಳ್ಳೋದು ನಿಜಾನ? ಮತ್ತೆ ಆಗುಂಬೆಯ ಕಾಡಿನಲ್ಲಿ ಬದುಕುತ್ತಿರುವ ಈ ಕಾಳಿಂಗಗಳು ಮತ್ತು ಜಗತ್ತಿನ ಉಳಿದ ಕಾಳಿಂಗ ಸರ್ಪಗಳು ಎರಡೂ ಒಂದೇನಾ, ಅಥವಾ ಅವುಗಳ ಕಥೆಯೇ ಬೇರೆನಾ? ಸಾವಿರಾರು ವರ್ಷಗಳಿಂದ ಈ ಜೀವಿಯ ಸುತ್ತ ಅನೇಕ ಕಥೆಗಳು ಹುಟ್ಟಿಕೊಂಡಿವೆ. ಕೆಲವು ಕಥೆಗಳು ಭಯದಿಂದ ಹುಟ್ಟಿವೆ, ಕೆಲವು ಕಲ್ಪನೆಯಿಂದ ಹುಟ್ಟಿವೆ, ಮತ್ತೆ ಕೆಲವು ನಿಜವೆಂದು ನಂಬಲ್ಪಟ್ಟಿವೆ. ಆದರೆ ಈ ಕಥೆಗಳ ಹಿಂದೆ ಇರುವ ಸತ್ಯ ಏನು? ಇಂದು ಈ ಕಾಳಿಂಗ ಸರ್ಪದ ಬಗ್ಗೆ ಜನರು ನಂಬಿರುವ ಅತ್ಯಂತ ದೊಡ್ಡ ರಹಸ್ಯಗಳನ್ನು ಹುಡುಕಲಿದ್ದೇವೆ. ಕಾಳಿಂಗ ಸರ್ಪದ ಬಗ್ಗೆ ಭಾರತದಲ್ಲಿ ಅತಿ ಹೆಚ್ಚು ಕೇಳಿಬರುವ ಕತೆ ಬಹುಶಃ ಇದೇ ಆಗಿರುತ್ತೆ. ಒಮ್ಮೆ ಅದರ ಕಣ್ಣಿಗೆ ಬಿದ್ದರೆ ಎಷ್ಟೇ ದೂರ ಓಡಿದರೂ ಅದು ಬೆನ್ನಟ್ಟಿ ಬರುತ್ತದೆ ಅಂತ. ಈ ಕತೆ ಕೇಳಿ ಬೆಳೆದವರೂ ಇದ್ದಾರೆ, ಈ ಕತೆಗಳನ್ನು ನಂಬುವಂತಹ ಜನರೂ ಇದ್ದಾರೆ. ಆದರೆ ಇಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಒಂದು ಜೀವಿ ಮನುಷ್ಯನನ್ನೇ ಬೇಟೆಯಾಡಲು ಬಯಸುತ್ತಿದ್ದರೆ ಅದು ಯಾಕೆ ಸಾವಿರಾರು ವರ್ಷಗಳಿಂದ ಕಾಡುಗಳಲ್ಲಿ ಬದುಕಿಯೂ ಮನುಷ್ಯ ಅದರ ಮುಖ್ಯ ಆಹಾರವಾಗಿಲ್ಲ? ಯಾಕಂದರೆ ಕಾಳಿಂಗ ಸರ್ಪ ಮನುಷ್ಯರನ್ನು ಬೇಟೆಯಾಗಿ ನೋಡುವುದಿಲ್ಲ. ಆದರೆ ಒಂದು ಸಂದರ್ಭದಲ್ಲಿ ಮಾತ್ರ ಇದು ಕೊಂಚ ವಿಭಿನ್ನವಾಗಿ ವರ್ತಿಸುತ್ತೆ. ಅದು ತಾಯಿಯಾದಾಗ. ಆಗುಂಬೆಯ ದಟ್ಟ ಕಾಡಿನಲ್ಲಿ ಒಂದು ಹೆಣ್ಣು ಕಾಳಿಂಗ ಸರ್ಪ ತನ್ನ ಮೊಟ್ಟೆಗಳಿಗಾಗಿ ಒಣಗಿದ ಎಲೆಗಳು, ಸಣ್ಣ ಕೊಂಬೆಗಳು ಮತ್ತು ಕಾಡಿನ ನೆಲದ ಮೇಲೆ ಬಿದ್ದಿರುವ ಸಸ್ಯಗಳನ್ನು ಒಂದೊಂದಾಗಿ ಜೋಡಿಸಿ ಒಂದು ಗೂಡನ್ನು ಕಟ್ಟುತ್ತದೆ. ಇದು ಜಗತ್ತಿನಲ್ಲಿ ಒಂದು ಅಪರೂಪದ ಅದ್ಭುತ. ಯಾಕಂದರೆ ಜಗತ್ತಿನಲ್ಲಿ ಬಹುತೇಕ ಹಾವುಗಳು ಮೊಟ್ಟೆ ಇಟ್ಟು ಹೊರಟು ಹೋಗುತ್ತವೆ. ಆದರೆ ಕಾಳಿಂಗ ಸರ್ಪ ಮಾತ್ರ ಅಲ್ಲೇ ಉಳಿಯುತ್ತದೆ ಮತ್ತು ಅವುಗಳನ್ನು ಕಾಯುತ್ತದೆ, ರಕ್ಷಣೆ ಮಾಡುತ್ತದೆ. ಆ ಸಮಯದಲ್ಲಿ ನರಿಯಾಗಿರಲಿ, ಮುಂಗೂಸಿಯಾಗಿರಲಿ, ಕಾಡು ಹಂದಿಯಾಗಿರಲಿ ಅಥವಾ ಮನುಷ್ಯನೇ ಆಗಿರಲಿ, ಅವಳ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ತನ್ನ ಮಕ್ಕಳಿಗೆ ಅಪಾಯ ತರಬಹುದಾದ ಒಂದು ಜೀವಿ. ಬಹುಶಃ ಕಾಳಿಂಗ ಮನುಷ್ಯರನ್ನು ಬೆನ್ನಟ್ಟುತ್ತೆ ಎಂಬ ಕತೆ ಒಂದು ಕ್ರೂರ ಬೇಟೆಗಾರನ ಕಥೆಯಲ್ಲ, ತನ್ನ ಮಕ್ಕಳಿಗಾಗಿ ಹೋರಾಡುವ ಒಬ್ಬ ತಾಯಿಯ ಕಥೆಯಾಗಿರಬಹುದು. ಆದರೆ ಇದು ಕಾಳಿಂಗದ ಬಗ್ಗೆ ಇರುವ ಏಕೈಕ ರಹಸ್ಯವಲ್ಲ. ಶತಮಾನಗಳಿಂದ ಇದೊಂದು ಕತೆ ಜನರನ್ನು ಆಕರ್ಷಣೆ ಮಾಡುತ್ತಾ ಬಂದಿದೆ. ನಾಗಮಣಿ, ಕಾಳಿಂಗ ಸರ್ಪದ ತಲೆಯಲ್ಲಿ ಅಡಗಿರುವ ಅಮೂಲ್ಯ ರತ್ನ. ಅದನ್ನು ಪಡೆದವರು ಶ್ರೀಮಂತರಾಗ್ತಾರಂತೆ, ಅದನ್ನು ಕಾಪಾಡಲು ನಾಗರಾಜ ಬರ್ತಾನಂತೆ. ಇಂತಹ ಕಾಲ್ಪನಿಕ ಕಥೆಗಳು ಭಾರತದಲ್ಲಿ ಅನೇಕ ಭಾಗಗಳಲ್ಲಿ ಇಂದಿಗೂ ಕೇಳಿ ಬರುತ್ತವೆ. ಆದರೆ ಒಂದು ವಿಚಿತ್ರವಾದ ಸಂಗತಿ ಏನಂದರೆ, ಸಾವಿರಾರು ಕಥೆಗಳಿವೆ, ಸಾವಿರಾರು ನಂಬಿಕೆಗಳಿವೆ, ಆದರೆ ಒಂದೇ ಒಂದು ದೃಢವಾದ ಸಾಕ್ಷಿಯೂ ಕೂಡ ಇಲ್ಲ. ಇಲ್ಲಿಯವರೆಗೆ ಯಾವ ವಿಜ್ಞಾನಿಯಾಗಲಿ ಅಥವಾ ಯಾವ ಸಂಶೋಧನೆಯಾಗಲಿ ಹಾವಿನ ತಲೆಯಲ್ಲಿ ನಾಗಮಣಿ ಇರುವುದಾಗಿ ಸಾಬೀತುಪಡಿಸಿಲ್ಲ. ಹಾಗಿದ್ದರೂ ಈ ಕತೆ ಇನ್ನೂ ಬದುಕಿದೆ. ಯಾಕಂದರೆ ಕೆಲವೊಮ್ಮೆ ರಹಸ್ಯಗಳು ಸತ್ಯಕ್ಕಿಂತಲೂ ಹೆಚ್ಚು ಆಕರ್ಷಕವಾಗಿರುತ್ತವೆ. ಹಾವುಗಳು ಹಾಲು ಕುಡಿಯುತ್ತವೆ ಅನ್ನೋದು ಕೂಡ ಇಂತಹದ್ದೇ ಒಂದು ನಂಬಿಕೆ. ನಾಗರ ಪಂಚಮಿಯಂದು ನಾವು ಹಾವುಗಳಿಗೆ ಹಾಲು ಅರ್ಪಿಸುವ ದೃಶ್ಯಗಳನ್ನು ನೋಡಿರುತ್ತೇವೆ. ಆ ಸಂದರ್ಭದಲ್ಲಿ ಹಾವು ಹಾಲು ಕುಡಿತಾ ಇದೆ ಅಂತ ಅನಿಸಬಹುದು, ಆದರೆ ವಾಸ್ತವದಲ್ಲಿ ಹಾವುಗಳು ಸಸ್ತನಿಗಳಲ್ಲ. ಹಾವುಗಳಿಗೆ ಹಾಲನ್ನು ಜೀರ್ಣಿಸಿಕೊಳ್ಳುವ ವ್ಯವಸ್ಥೆಯೇ ಇಲ್ಲ. ಕಾಡಿನಲ್ಲಿ ಒಂದು ಕಾಳಿಂಗ ಸರ್ಪ ಹಾಲನ್ನು ಹುಡುಕುವುದಿಲ್ಲ. ಅದರ ಆಹಾರ ಪದ್ಧತಿಯೇ ಬೇರೆ, ಅದರ ಜೀವನ ಕ್ರಮವೇ ಬೇರೆ. ವಾಸ್ತವದಲ್ಲಿ ಕಾಳಿಂಗ ಅನ್ನೋ ಹೆಸರಿನಲ್ಲೇ ಒಂದು ರಹಸ್ಯ ಅಡಗಿದೆ. ಓಪಿಯೋಪಗಸ್. ಈ ಪದದ ಅರ್ಥ ಹಾವುಗಳನ್ನು ತಿನ್ನುವವನು. ಜಗತ್ತಿನ ಅತಿ ಉದ್ದದ ವಿಷಕಾರಿ ಹಾವು. ಮುಖ್ಯವಾಗಿ ಇತರ ಹಾವುಗಳನ್ನೇ ಬೇಟೆಯಾಡುತ್ತೆ, ಕೆಲವೊಮ್ಮೆ ಅತ್ಯಂತ ವಿಷಕಾರಿ ಹಾವುಗಳನ್ನೂ ಸಹ. ಹಾಗಾಗಿ ಹಾಲು ಕುಡಿಯುವ ರಾಜಸರ್ಪದ ಕಥೆಗಿಂತ ಹಾವುಗಳನ್ನು ತಿನ್ನುವ ರಾಜಸರ್ಪದ ಸತ್ಯವೇ ಹೆಚ್ಚು ವಿಚಿತ್ರವಾಗಿದೆ. ಆದರೆ ಕಾಳಿಂಗ ಸರ್ಪದ ಬಗ್ಗೆ ಇರುವ ಅತ್ಯಂತ ಭಯಾನಕ ಕತೆ ಇನ್ನೂ ಉಳಿದಿದೆ. ಸೇಡು. ಒಂದು ಹಾವನ್ನು ಕೊಂದರೆ ಅದರ ಸಂಗಾತಿ ಬಂದು ಸೇಡು ತೀರಿಸಿಕೊಳ್ಳುತ್ತೆ, ಕೊಂದವರ ಮುಖ ನೆನಪಿಟ್ಕೊಂಡು ವರ್ಷಗಳ ನಂತರ ಕೂಡ ಹುಡುಕಿಕೊಂಡು ಬರುತ್ತದೆ ಎಂಬ ಕಥೆಗಳು ಭಾರತದ ಬಹುತೇಕ ಎಲ್ಲ ಭಾಗಗಳಲ್ಲೂ ಕೇಳಿಬರುತ್ತವೆ. ಆದರೆ ವಿಜ್ಞಾನ ಬೇರೆ ಕಥೆಯನ್ನೇ ಹೇಳುತ್ತೆ. ಹಾವುಗಳ ಮೆದುಳು ಮನುಷ್ಯರ ಮುಖಗಳನ್ನು ನೆನಪಿಟ್ಟುಕೊಳ್ಳುವಂತೆ ರೂಪುಗೊಂಡಿಲ್ಲ. ಅವು ಪ್ರತಿಕಾರ ಅಥವಾ ಸೇಡಿನ ಬಗ್ಗೆ ಯೋಚಿಸುವುದಿಲ್ಲ. ಅವುಗಳ ಬದುಕಿನ ಮುಖ್ಯ ಉದ್ದೇಶ ಒಂದೇ: ಬದುಕುವುದು ಮತ್ತು ಸಾಧ್ಯವಾದಷ್ಟು ಅಪಾಯದಿಂದ ದೂರ ಇರುವುದು. ಹಾಗಾದರೆ ಈ ಕತೆ ಹುಟ್ಟಿದ್ದು ಹೇಗೆ? ಬಹುಶಃ ಒಂದೇ ಪ್ರದೇಶದಲ್ಲಿ ಮತ್ತೊಂದು ಹಾವು ಕಾಣಿಸಿಕೊಂಡಿರಬಹುದು, ಆದರೆ ಮನುಷ್ಯನ ಕಲ್ಪನೆ ಅದನ್ನು ಸೇಡು ಎಂದು ಅರ್ಥೈಸಿಕೊಂಡಿರಬಹುದು. ಆದರೆ ಈ ಎಲ್ಲ ಕಲ್ಪನೆಗಳಿಗಿಂತಲೂ ಹೆಚ್ಚು ಅದ್ಭುತವಾದ ಸಂಗತಿ ಕಾಳಿಂಗ ಸರ್ಪದ ನಿಜವಾದ ಜೀವನದಲ್ಲಿದೆ.
ಒಂದು ಹೆಣ್ಣು ಕಾಳಿಂಗ ಸರ್ಪ ತನ್ನ ಮೊಟ್ಟೆಗಳಿಗಾಗಿ ಗೂಡು ಕಟ್ಟುತ್ತದೆ. ಹಗಲು ರಾತ್ರಿ ಗಾಳಿ ಮಳೆ ಏನೇ ಬಂದರೂ ಅವಳು ಗೂಡನ್ನು ಬಿಟ್ಟು ಹೋಗುವುದಿಲ್ಲ. ವಾರಗಳ ಕಾಲ, ಕೆಲವೊಮ್ಮೆ ತಿಂಗಳುಗಳ ಕಾಲ ತನ್ನ ಮೊಟ್ಟೆಗಳನ್ನು ಕಾಪಾಡುತ್ತಾ ಒಬ್ಬ ತಾಯಿಯಾಗಿ ಮತ್ತು ಒಬ್ಬ ರಕ್ಷಕಿಯಾಗಿ ಕಾವಲು ಕಾಯುತ್ತಾಳೆ. ಆದರೆ ಅತ್ಯಂತ ವಿಚಿತ್ರ ಸಂಗತಿ ಇನ್ನು ಮುಂದೆ ಇದೆ. ಮೊಟ್ಟೆಗಳು ಒಡೆಯುವ ಸಮಯ ಹತ್ತಿರ ಬಂದಾಗ ಅವಳು ಗೂಡನ್ನು ಬಿಟ್ಟು ಹೊರಟು ಹೋಗುತ್ತಾಳೆ. ವಿಜ್ಞಾನಿಗಳಾಗಲಿ ಅಥವಾ ಕಾಳಿಂಗ ಸರ್ಪದ ಸಂಶೋಧಕರಾಗಲಿ ಹೇಳುವುದೇನೆಂದರೆ, ದೀರ್ಘಕಾಲ ಆಹಾರವಿಲ್ಲದೇ ಇದ್ದ ತಾಯಿಯಿಂದ ಹೊಸದಾಗಿ ಹೊರಬರುವ ಮರಿಗಳಿಗೆ ಯಾವುದೇ ಅಪಾಯವಾಗದಿರಲಿ ಎಂದು ಆ ತಾಯಿ ಗೂಡನ್ನು ತೊರೆಯುತ್ತಾಳೆ ಎಂಬುದು ವಿಜ್ಞಾನಿಗಳ ಮಾತು. ಅದಕ್ಕಾಗಿ ಅವಳು ನಿಶ್ಶಬ್ದವಾಗಿ ಅಲ್ಲಿಂದ ದೂರ ಸರಿಯುತ್ತಾಳೆ. ಯಾವುದೇ ವಿದಾಯ ಇಲ್ಲ, ಯಾವುದೇ ನಿರೀಕ್ಷೆ ಇಲ್ಲ. ಅವಳ ಮೊಟ್ಟೆಗಳಿಂದ ಹೊಸ ಜೀವಗಳು ಹೊರಬರುತ್ತವೆ. ಆದರೆ ಆ ಜೀವವನ್ನು ನೋಡುವುದಕ್ಕೆ ಅವಳು ಅಲ್ಲಿರುವುದಿಲ್ಲ. ಬಹುಶಃ ನಾವು ಕಾಳಿಂಗ ಸರ್ಪದ ಬಗ್ಗೆ ಕೇಳಿರುವ ಅನೇಕ ಕಥೆಗಳು ಕೇವಲ ಕಾಲ್ಪನಿಕ ಕಥೆಗಳಾಗಿರಬಹುದು. ಆದರೆ ಅದರ ನಿಜವಾದ ಜೀವನ ಆ ಕಥೆಗಳಿಗಿಂತಲೂ ಹೆಚ್ಚು ಅದ್ಭುತವಾಗಿದೆ. ಯಾಕೆಂದರೆ ಕೆಲವೊಮ್ಮೆ ಸತ್ಯ ಕಲ್ಪನೆಗಿಂತಲೂ ಹೆಚ್ಚು ವಿಚಿತ್ರವಾಗಿರುತ್ತದೆ. ಮತ್ತು ಆಗುಂಬೆಯ ಮಳೆಕಾಡಿನ ನೆರಳುಗಳಲ್ಲಿ ಇಂದಿಗೂ ಒಬ್ಬ ನಿಶ್ಶಬ್ದವಾದ ರಾಜ ತನ್ನದೇ ಆದ ಕಥೆಯನ್ನು ಬರೆಯುತ್ತಲೇ ಇದ್ದಾನೆ. ಕಾಳಿಂಗ, ಮಳೆಯ ಕಾಡಿನ ಮುಕುಟವಿಲ್ಲದ ಮಹಾರಾಜ. ಈ ಕಾಳಿಂಗ ಸರ್ಪದ ಜೀವನದ ಬಗ್ಗೆ ಇರುವ ಈ ಕಾಲ್ಪನಿಕ ಕಥೆಗಳು ಮತ್ತು ಸತ್ಯಾಂಶಗಳನ್ನು ನೋಡಿದ ಮೇಲೆ ಕಾಳಿಂಗ ಸರ್ಪದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜೀವಿಯ ಜೀವನದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.